ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಬಳ್ಳಾಳಿ ರೈಸ್ ತೋರಿಸ್ತೀನಿ ಬರ್ರಿ. ನಾ ಇಷ್ಟು 1.5 ಗ್ಲಾಸ್ ಅಕ್ಕಿ ತೊಗೊಕತ್ತೀನಿ ನೋಡ್ರಿ. ನಾನು ಅಕ್ಕಿ ಅಳತಿ ಮಾಡ್ಕೊಕತ್ತೀನಿ ನೋಡ್ರಿ. ಇಷ್ಟು 1 ಗ್ಲಾಸ್ ಅಳತಿ ಮಾಡ್ಕೊಕತ್ತೀನಿ ನೋಡ್ರಿ. ನಾನು ಅಕ್ಕಿ 1 ಗ್ಲಾಸ್ ತೊಗೊಂಡು ನೋಡ್ರಿ. ಒಂದು ಗ್ಲಾಸ್ನ ನಾನು ಇಷ್ಟು ತೊಗೊಂಡು ನೋಡ್ರಿ. 1.5 ಗ್ಲಾಸ್ ಅಂತಾರೆ ಇವು ಅಕ್ಕಿ. ಹುಂಚೆಹಣ್ಣೆ ಹಾಕೀನಿ ನೋಡ್ರಿ. ಇಷ್ಟು ಹುಂಚೆಹಣ್ಣು, ಜೀರಿಗೆ, ಲವಂಗ ತೊಗೊಂಡಿನಿ ರೀ. ಬೆಲ್ಲ ತೊಗೊಂಡಿನಿ ನೋಡ್ರಿ. ಇಷ್ಟು ಬೆಲ್ಲ ಬೇಕು ರೀ ಇದಕ್ಕೆ. ಇದು 2 ಗಡ್ಡಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡೀನಿ ರೀ. ಈಗ ನೋಡ್ರಿ, ಇದು ಕುಟ್ಬೇಕು ರೀ. ಈಗ ಲವಂಗ ಜೀರಿಗೆ ಹಾಕಿ ಕುಟ್ಟಕತ್ತೀನಿ ನೋಡ್ರಿ. ನಾನು ಕುಟ್ಬೇಕು ರೀ ಸಣ್ಣ ಆಗತಕ್ಕ. ಈ ಟೈಪ್ ಕುಟ್ಬೇಕು ನೋಡ್ರಿ. ಸಣ್ಣ ಆಗತಕ್ಕ ಕುಟ್ಬೇಕ್ರಿ. ಫುಲ್ ಸಣ್ಣ ಆಗ್ಬಾರ್ದ್ರಿ, ಸ್ವಲ್ಪ ಸಣ್ಣ ಆದ್ರೆ ಸಾಕು. ಚಂದ ಹರ್ಕೋಬೇಕ್ರಿ. ಈ ಥರ ಹರಿದ್ರೆ ಸಣ್ಣ ಆಗ್ತದ್ರಿ. ಯಾವುದೇ ಆಗಲಿ ನೋಡ್ರಿ, ಕಲ್ಲಾಗ ಹರಿದ್ರೇ ಟೇಸ್ಟ್ ಚಂದ ಬರ್ತದ್ರಿ. ನೋಡ್ರಿ, ಬಳ್ಳಾಳಿ ಹಾಕಕತ್ತೀನಿ ನೋಡ್ರಿ. ನಾನು ಬಳ್ಳಾಳಿ ಕುಟ್ತೀನಿ ರೀ. ಈ ಥರ ಕುಟ್ಕೋಬೇಕು ನೋಡ್ರಿ ಬಳ್ಳಾಳಿ. ಈ ಥರ ಕುಟ್ಕೋಬೇಕ್ರಿ, ಚಂದ ಆಗ್ತದ. ಫುಲ್ ಪೇಸ್ಟ್ ಮಾಡ್ಬಾರ್ದ್ರಿ, ಸ್ವಲ್ಪ ತರಿನೇ ಇರಬೇಕು ರೀ ಬಳ್ಳಾಳಿ. ಬಳ್ಳಾಳಿ ರೈಸ್ ಭಾಳ ಮಸ್ತ್ ಆಗ್ತದೆ ರೀ. ಈ ಥರ ಬಳ್ಳಾಳಿ ರೈಸ್ ಮಾಡಿ ನೋಡ್ರಿ ನೀವು. ಎಷ್ಟು ಟೇಸ್ಟ್ ಆಗ್ತದೆ ರೀ, ಅಷ್ಟು ಟೇಸ್ಟಿ ನೋಡ್ರಿ. ಕೆಮ್ಮು ನೆಗಡಿ ಆಗಿರ್ತದಲ್ರಿ, ಬಾಯಿ ರುಚಿ ತಪ್ಪಿರ್ತದೆ ನೋಡ್ರಿ. ಆ ಟೈಮಿಗೆ ಈ ಥರ ರೈಸ್ ಮಾಡ್ಕೊಂಡು ನೋಡ್ರಿ, ಭಾಳ ಟೇಸ್ಟ್ ಆಗ್ತದೆ ರೀ. ನಾ ಹೆಂಗೆ ಮಾಡ್ತೀನಿ ಹಾಗೆ ಮಾಡ್ಕೊಂಡು ನೋಡ್ರಿ. ಹುಂಡ್ರಿ ಈ ಥರ ಕುಟ್ಕೋಬೇಕು ನೋಡ್ರಿ. ನೋಡಿ, ಇಷ್ಟು ಸಾಕ್ರಿ. ಇಷ್ಟೇ, ಈ ಥರನೇ ಅರಿಬೇಕು ನೋಡ್ರಿ. ಫುಲ್ ಪೇಸ್ಟ್ ಆಗ್ಬಾರ್ದು ರೀ. ಈಗ ತೆಕ್ಕಕತ್ತೀನಿ ನೋಡ್ರಿ. ನಾನು ಈ ಥರ ತೆಕ್ಕೊಂಬಿಡ್ಬೇಕ್ರಿ ಎಲ್ಲಷ್ಟು. ಈಗ ನೋಡಿರಿ, ಕುಕ್ಕರ್ ಇಟ್ಟಿನಿ ನೋಡ್ರಿ. ಕುಕ್ಕರ್ಗೆ ಎಣ್ಣೆ ಹಾಕ್ಯಾಕತ್ತೀನಿ ನೋಡ್ರಿ. ನಾನು ನೋಡಿ ಹಾಕ್ಯಾರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಯಾರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಯಾಕತ್ತೀನಿ ನೋಡ್ರಿ. ನಾನು ಹೇಳ್ಬಾರ್ದು ಹೌದಾ ಇವು ಬೆಳಿತಕ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತದೆ ನೋಡ್ರಿ. ಈ ಥರ ಅನ್ನ ಮಾಡಿ ನೋಡ್ರಿ ನೀವು. ಅಂದ್ರೆ ಸಿಂಪಲ್ ಇರ್ತದೆ ರೀ. ನಾನು ಅದು ಜಾಸ್ತಿ ಐಟಮ್ ಹಾಕಲ್ರಿ. ಮನೆಯಾಗಿರೋ ಐಟಮ್ಲಿ ಭಾಳ ಟೇಸ್ಟಿಯಾಗಿ ರೈಸ್ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು ರೀ. ನೋಡಿರಿ, ಎಣ್ಣೆ ಕಾಯ್ದಿದ್ರೆ ಇದಕ್ಕೆ ಹಾಕ್ಲಿಕ್ಕತ್ತೀನಿ ನೋಡಿ ಕೊಟ್ಟಿದ್ದು. ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಥರ ಹೇಳ್ಬೇಕು ನೋಡ್ರಿ. ಸ್ಲೋ ಇಟ್ಟಿರ್ಬೇಕು ರೀ ಗ್ಯಾಸು. ಈಗ ಕರಿಬೇವು ಹಾಕತ್ತೀನಿ ನೋಡ್ರಿ. ನಾನು ಇದನ್ನು ಹುರಿಬೇಕು ರೀ. ಈ ಥರ ತಿರ್ಕೋಬೇಕು ರೀ. ನೋಡ್ರಿ, ನಾನು ಹುಂಚೆಹಣ್ಣು ಹುಳಿ ಹಿಂಡಾಕತ್ತೀನಿ ನೋಡ್ರಿ. ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ. ಹುಳಿ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ ಇದಕ್ಕೆ. ನೋಡ್ರಿ, ಈಗ ಬೆಲ್ಲ ಹಾಕಕತ್ತೀನಿ ನೋಡ್ರಿ. ನಾನು ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ. ಅದಕ್ಕೆ ಬೆಲ್ಲ ಹಾಕಿನ್ರಿ. ನಾನು ಉಪ್ಪು ಹಾಕಿ ನೋಡ್ರಿ, 1 ಸ್ಪೂನ್ ಉಪ್ಪು ನೋಡಿ ಹಾಕ್ಯಾರಿ. ಮತ್ತೆ ಆಮೇಲೆ
ನೋಡಿರಿ ಖಾರ ಪುಡಿ ಹಾಕಾಕತ್ತೀನಿ ನೋಡಿರಿ ಇದು ಒಂದು ಸ್ಪೂನ್ಲೆ ಮ್ಯಾಲೆ ಇಷ್ಟು ಹಾಕಿದ್ದು ನೋಡಿರಿ ಖಾರ ಪುಡಿ. ಈಗ ನೋಡಿರಿ ಗರಂ ಮಸಾಲೆ ಪುಡಿ ಹಾಕಿ ನೋಡಿರಿ. ಈ ಥರ ತಿರ್ಕೋಬೇಕು ನೋಡಿರಿ. ತಿರುವತ್ತಿಗೆ ಅಂತ ಬರ್ಲಾಕತ್ತೈತೆ ನೋಡಿರಿ. ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗತ್ತೆ ತಿರುಗಬೇಕು ರೀ. ಅದು ಚಂದ ಕಾಣಿಸ್ಲಾಕತ್ತದ ನೋಡ್ರಿ. ಈಗ ನೋಡಿರಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಲ್ರಿ ನಾನು. ಹಳತಿ ನೀರು ಇಡಾಕತ್ತೀನಿ ನೋಡಿರಿ. 1 ಗ್ಲಾಸ್ ಹಾಕಿದೆ ನೋಡಿರಿ ನಾನಷ್ಟು ನೀರು. ಇನ್ನೊಂದು ಗ್ಲಾಸ್ ಹಾಕಕತ್ತಿದ್ದೆ ನೋಡಿರಿ ನೀರು. ಎರಡೂವರೆ ಗ್ಲಾಸ್ ನೀರು ಇಟ್ಟಿನಿ ನೋಡಿರಿ. 1.5 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಇಟ್ಟು ನೋಡಿರಿ. ನೋಡಿರಿ ಅದು ಕುದ್ದದ್ರಿ ನೋಡಿರಿ. ಅಕ್ಕಿ ಹಾಕಕತ್ತೀನಿ ನೋಡಿರಿ. ಈಗ ಎಲ್ಲ ಅಕ್ಕಿ ಹಾಕೊಂಡ್ಬಿಡ್ಬೇಕು ರೀ. ತೆಗೆದು ಹಾಕಿ ನೋಡ್ರಿ. ಲಾಸ್ಟಿಗೆ ಇಷ್ಟು ಹಾಕಿದ್ದು ಅಲ್ರಿ ಹಾಕ್ಕೊಂಡ್ಬಿಡ್ಬೇಕು ಎಲ್ಲಸು. ತಿರುಗಬೇಕು ಈಗ. ಮುಚ್ತೀನಿ ನೋಡ್ರಿ ನಾನು. ಇದು ಒಂದು 2 ಸೀಟಿ ಹೊಡ್ಕೊಂಡ್ಬಿಡ್ಬೇಕು ರೀ. 2 ಸೀಟಿ ಹೊಡೆದ್ರೆ ಸಾಕಿದೆ. ಹೊಡಿತೀನಿ ನೋಡ್ರಿ. ತಣ್ಣ ಹಾಕ್ಬಿಟ್ಟಿನಿ ನೋಡ್ರಿ. ಈಗ ಈ ಥರ ಆಯ್ತು ನೋಡ್ರಿ ರೈಸ್. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. ಈ ಥರ ರೈಸ್ ಮಾಡ್ಕೊಂಡು ಉಂಡು ನೋಡ್ರಿ. ಟೇಸ್ಟ್ ಭಾಳ ಟೇಸ್ಟ್ ಆಗ್ತದ್ರಿ. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. ಉಣಬೇಕೆ ಅನ್ನಿಸ್ತದ್ರಿ, ಅಷ್ಟು ಟೇಸ್ಟ್ ಆಗ್ತದ್ರಿ. ನೋಡ್ರಿ ಎಷ್ಟು ಚಂದಾಗ್ಯದ. ಈ ಥರ ಮಾಡಿ ಉಂಡ್ರಿ ನೀವು. ಟೇಸ್ಟ್ ನೋಡಿ ಹೇಳ್ರಿ ನಮ್ಗೆ.